ಒಂದೇ ಥರ ಇರೋದು. ಸೌದಿ ಅವರಿಗೆ ಮಂತ್ರಿ ಸ್ಥಾನದ್ದೇನೋ ಆಫರ್ ಕೊಟ್ಟಿದ್ರಿ ಅನ್ನೋ ಇನ್ನೂ ಟೈಮ್ ಇದೆ, ಏನು ಅರ್ಜೆಂಟ್ ಏನಿದೆ, ಇನ್ನೂ ಟೈಮ್ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಸಿಗ್ಬೋದಂತೀರಿ? ಇನ್ನೂ ಅವಕಾಶ ಇದೆ, ಒಳ್ಳೆಯವರಿಗೂ ಸಿಗುವಂಥ ಅವಕಾಶ ಇದ್ದೇ ಇದೆ. ಇಲ್ಲ ಒಳ್ಳೆಯವರಿಗೆ ಸಾಮರ್ಥ್ಯ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಸಿಗುವಂಥ ಅವಕಾಶಗಳು ಮುಂದಿನ ಕಾಲದಲ್ಲಿ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರ್, ಈಗ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಅಂತ ಅಚ್ಚೇರಿ ಅಭ್ಯರ್ಥಿಗಳು ನಾವು ನಮ್ಮ ಹೆಸರು ಕೊಟ್ಟಿದ್ದೀವಿ, ಅಂತಿಮವಾಗಿ ಹೇಳಿದ್ರು, ನಿನ್ನೆ ಹೇಳಿದಲ್ಲ, ಅದು ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು. ಅಂದರೆ ಸರ್, ಬೆಳಗಾವಿಗೆ ಇಬ್ಬರು ಹೆಸರುಗಳನ್ನು ಹೋಗಿರ್ತಕ್ಕಂಥ, ಒಂದು ಗಿರೀಶ್ ಸಮಾಲ್ಕರ್, ಇನ್ನೊಂದು ಮೃಣಾಲ್ ಹೆಬ್ಬಾಳ್ಕರ್. ಇಬ್ಬರಲ್ಲಿ ಯಾರಿಗೆ ಸರ್? ಮತ್ತು ಚಿಕ್ಕೋಡಿಂದ ಇಬ್ಬರಲ್ಲಿ ಯಾರಂತ ಹೈಕಮಾಂಡ್ ಮಾಡಬೇಕಲ್ಲ, ನಮ್ದು ವಿಷಯ ನಾವು ಹೇಳಿದ್ದೀವಿ, ಯಾರಂತ ಹೈಕಮಾಂಡ್ ಹೇಳ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಸತೀಶನ್ನ ಯಾರಿಗೆ ಹೇಳ್ತಾರೆ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ. ನೋಡೋಣ, ಇನ್ನೊಂದರ ಸುತ್ತಿನ ಚರ್ಚೆ ಆಗಬೇಕು. ಸಿಎಂ ಅವ್ರು ಯಾವಾಗ ಸೇರ್ಕೊಂಡಿದ್ದಾರೆ? ಸೇರಿದಂಗೆ ಅರ್ಜಿ ಕೊಟ್ಟರೆ ಸೇರಿದಂಗೆ, ಇನ್ನೇನು ಸೇರ್ಬೇಕಾದ್ರೆ ಸೇರಿದಂಗೆ. ಹೌದು, ಸರ್, ಚಿಕ್ಕೋಡಿಗೆ ಪ್ರಕಾಶ್ ಹುಕ್ಕೇರಿ ಹೆಸರು ಕಳಿಸ್ಕೊಟ್ಟಿದ್ದಾರೆ, ಆದ್ರೆ ನಿಲ್ಲದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ ಯಾವಾಗ ನಿಲ್ಲುತ್ತಾರೆ, ನಿಲ್ತಾನದಾಗ ನಿಲ್ಲಲ್ಲ ಅವರು. ಅದನ್ನ ಡಿ ಕೋಡ್ ನಮಗೆ ಗೊತ್ತಿದೆ, ಹಿಂಗೇನಿಲ್ಲ. ಅದು ಏನು ಯಾವ ಹೇಳ್ತಾರ ಅದ್ರ ವಿರುದ್ಧಾಗಿ ಮಾಡ್ತಾರ ಅವರು, ನಿಲ್ಲಲ್ಲ ಅಂದ್ರೆ ನಿಲ್ತಾರ ಅವ್ರು ಅಷ್ಟೇ. ಸೊ ಎರಡು ಈ ಸಲ ಬೆಳಗಾವಿ ಚಿಕ್ಕೋಡಿ ಎರಡು ಕಾಂಗ್ರೆಸ್ ಗೆಲ್ಲುತ್ತೆ. ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲುದು ಆಮ್ಯಾಗೆ, ಅದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಅದೆಲ್ಲ ಅಲ್ಲಿ ಬೆಂಗಳೂರಿನಲ್ಲಿ CM DCM ತಯಾರಿ ಮಾಡಿದ್ದಾರೆ. ಯಾವ ನಮಗೆಷ್ಟು ಟ್ಯಾಕ್ಸ್ ಬರಬೇಕು, ಬರಗಾಲ ಪರಿಹಾರ ಕೊಟ್ಟಿಲ್ಲ, ಅಂಕಿಅಂಶ ಅವ್ರ ಕಡೆ ಇದೆ. ನಾವು ಕೂಡ ನಾಳೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ, ಎಲ್ಲ ಶಾಸಕರು ಕೂಡ ಹೋಗ್ತಾ ಇದ್ದೀವಿ. ಸರ್, ಇವತ್ತು ಗ್ಯಾರಂಟಿ ಸಮಾವೇಶಕ್ಕೆ ನಿಮ್ಮ 5 ಜನ ಶಾಸಕರು ಗೈರಾಗಿದ್ರು. ಅವ್ರು ಬೇರೆ ಬೇರೆ ಕೆಲಸ ಇರ್ತಾರೆ, ಕೆಲವರು ಬೆಂಗಳೂರಲ್ಲಿದ್ದಾರೆ ರಾಜ್ಯಕ್ಕಾಗಿ. ಸೌದಿ ಅವರು ಬೇರೆ ಅವ್ರು ಕಾಂಟ್ಯಾಕ್ಟ್ ಆಗಿಲ್ಲ, DC ಅವ್ರು ಹೇಳಿದ್ರು. ಮಿಕ್ಕಿದಿರ ನಮ್ಮವ್ರು ಇದೆ, ಮಹೇಶ್ ತಮ್ಮನವ್ರು ಪಂಚಾಯತ್ ಡೆಲ್ಲಿಗೆ ಹೋಗ್ಯಾರ ಅವ್ರು ಅಡ್ವಾನ್ಸ್ ಆಗಿ. ಅಶೋಕ್ ಪಟ್ಟಣ್ಣು ಸ್ವಲ್ಪ ಹುಷಾರಿಲ್ಲ, ಪೇಷಂಟ್ ಆಗ್ಯಾರ, ಹಿಂಗಾಗಿ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಸಮಸ್ಯೆ ಇದೆ ಅವ್ರದ್ದು. ಸೊ ನಾವಿದ್ರೆ ಇದ್ದಂಗೆ ಇತ್ತೀಚಿನ ದಿನಗಳಲ್ಲಿ ಧ್ವಜದ ಹಾವಳಿ ಸ್ವಲ್ಪ ಜಾಸ್ತಿ ಆಗಿದೆ. ಏನು ಮಾಡೋದು, ಎಲ್ಲ ಬಂದ್ ಆಗ್ಬೇಕಲ್ಲ, ಏನು ಮಾಡೋದು, ಎಲ್ಲ ಬಂದಾಗಬೇಕು. ಧ್ವಜಗಳ ಹಾವಳಿ ಬಂದಾಗಬೇಕು, ಡೆವಲಪ್ಮೆಂಟು ಸಮಾನತೆ ಬರಬೇಕು.